ಎಲ್ಲರಿಗೂ ನಮಸ್ತೆ. ಶ್ರೀ ಕಲ್ಕಿ ಗುರುಕುಲಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾವು ಶ್ರೀ ಕಲ್ಕಿ ಹತ್ರ ಪ್ರಾರ್ಥನೆ ಮಾಡಿ ಈ ಒಂದು ಗುರುಕುಲವನ್ನ ಶುರು ಮಾಡೋಣ. ಓಂ ಶ್ರೀ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಓಂ ಶ್ರೀ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಓಂ ಶ್ರೀ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಪ್ರಪಂಚಾದ್ಯಂತ ಇವತ್ತು ಸಾವಿರಾರು ಭಕ್ತರಿಗೆ ಶ್ರೀ ಕಲ್ಕಿ ತಮ್ಮ ಪವಾಡಗಳನ್ನ ಪ್ರತಿದಿನ ಕೊಡ್ತಾ ಬರ್ತಾ ಇದ್ದಾರೆ. ಅಂತ ಒಂದು ಪವಾಡ ಈಗ ನಾವು ನೋಡಕ್ಕೆ ಹೋಗೋಣ. ಆದ್ರೆ ಶ್ರೀ ಭಗವಾನ್ ಹೇಳ್ತಾರೆ, ಈ ಎಲ್ಲ ಪವಾಡಗಳು ಕೂಡ ಯಾವ ಒಂದು ಸಿದ್ಧಾಂತಗಳನ್ನ ಉಲ್ಲಂಘಿಸುತ್ತಿಲ್ಲ, ಆದ್ರೆ ಈ ಎಲ್ಲ ಪವಾಡಗಳು ಒಂದು ಉನ್ನತ ಸಿದ್ಧಾಂತವನ್ನ ಅನುಸರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಪವಾಡಗಳ ಉದ್ದೇಶ ಏನಂತಂದ್ರೆ, ಯಾವಾಗ ನಮಗೆ ಈ ಪವಾಡಗಳನ್ನ ನಾವು ಅನುಭವಿಸ್ತೀವೋ ನಾವು ಮನಸ್ಸಿನ ಹಿಡಿತದಿಂದ ನಾವು ಹೊರಗಡೆ ಬರಕ್ಕೆ ಸಾಧ್ಯ ಆಗತ್ತೆ. ಈಗ ಶ್ರೀಮೂರ್ತಿಯಿಂದ ಕುಂಕುಮ ಬರ್ತಾ ಇರೋದು ನಾವು ಒಬ್ಬ ಭಕ್ತರ ಮನೆಯಲ್ಲಿ ನಾವು ನೋಡ್ತೀವಿ, ಆ ಪವಾಡ ವೀಕ್ಷಿಸ್ತೀವಿ. ಈಗ ಒಂದು ಟೀಚಿಂಗ್ ವಿಡಿಯೋ ನೋಡೋಣ. ಮಿನಿಟ್ ವಿತ್ ಶ್ರೀ ಭಗವಾನ್. Bhagavan, what is the power of thoughts? We believe that it is very true because we believe thought is power, and we use thought in a very constructive way. Like in the Homas, we use thought to grant boons, to solve problems. So by the same token, if thoughts are going to be negative, you could bring about a disaster on yourself. So thoughts do play a very significant role, the kind of thoughts that you have. ಇಲ್ಲಿ ಶ್ರೀ ಭಗವಾನರ ಹತ್ರ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಭಗವಾನ್, ಆಲೋಚನೆಗಳ ಶಕ್ತಿ ಏನು? ವಾಟ್ ಇಸ್ ದ ಪವರ್ ಆಫ್ ಥಾಟ್ಸ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಭಗವಾನ್ ಹೇಳ್ತಿದ್ದಾರೆ, ಹೌದು, ಆಲೋಚನೆಗೆ ಬಹಳ ಶಕ್ತಿ ಇದೆ, ನಾವು ಅದನ್ನ ನಂಬುತ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಆಲೋಚನೆಗೆ ಉಪಯೋಗಕರವಾದ ಶಕ್ತಿ ಕೂಡ ಇದೆ. ಅಂದ್ರೆ ಕನ್ಸ್ಟ್ರಕ್ಟಿವ್ ವೇ ಅಲ್ಲಿ ನಾವು ಆಲೋಚನೆಗಳನ್ನ ಉಪಯೋಗಿಸ್ಕೋಬಹುದು ಅಂತ ಹೇಳ್ತಿದ್ದಾರೆ. ಉದಾಹರಣೆಗೆ ತಗೊಂಡ್ರಿ ಅಂತಂದ್ರೆ ಹೋಮಗಳಿದೆ. ಈಗ ಹೋಮಗಳಲ್ಲಿ ನಾವು ನಮ್ಮ ಆಲೋಚನೆಗಳನ್ನ ಹೇಗೆ ಉಪಯೋಗಿಸ್ಕೊಳ್ತೀವಿ? ಅನುಗ್ರಹವನ್ನ, ವರಗಳನ್ನ ಕೇಳೋದಕ್ಕೆ
ಉಪಯೋಗಿಸ್ಕೊಳ್ತೀವಿ ಮತ್ತು ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಲೋಚನೆಗಳನ್ನ ಉಪಯೋಗಿಸ್ಕೊಳ್ತೀವಿ. ಅದೇ ರೀತಿಯಲ್ಲಿ ಆವಾಗ ನಮಗೇನಾಗತ್ತೆ, ನಾವು ಏನನ್ನ ಕೇಳ್ತೀವೋ ವರಗಳು ಅದು ನಮಗೆ ಸಿಗುತ್ತೆ. ಸೊ ಆಲೋಚನೆಗಳನ್ನ ಕನ್ಸ್ಟ್ರಕ್ಟಿವ್ ವೇ ಅಲ್ಲಿ ಉಪಯೋಗಿಸ್ಕೊಳ್ತಾ ಇದೀವಿ. ಅದೇ ರೀತಿಯಲ್ಲಿ ಆಲೋಚನೆಗಳನ್ನ ನಾವು ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ಕೂಡ ಉಪಯೋಗಿಸ್ಕೋಬಹುದು. ಏನಾಗುತ್ತೆ, ಅದೇ ಇವತ್ತು ನಮ್ಮ ಜೀವನದಲ್ಲಿ ಅದು ಕೀಡುಗಳನ್ನ ನಾವು ಒಳಗಾಗ್ತೀವಿ. ಸೊ ಅದಕ್ಕೆ ಇವತ್ತು ಆಲೋಚನೆಗಳಿಗೆ ತುಂಬಾ ಶಕ್ತಿ ಇದೆ. ಎರಡೂ ಪಾತ್ರವನ್ನ ಅದು ನಿಭಾಯಿಸುತ್ತೆ, ಕೆಟ್ಟದು ಒಳ್ಳೇದು ಅಂತ ಹೇಳಿ ಶ್ರೀ ಭಗವಾನ್ ಹೇಳ್ತಾ ಇದ್ದಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ಟೈಮ್ಲೆಸ್ ಇನ್ಸೈಟ್ಸ್. Listening makes your relationship with the other healthier and beautiful. Sri Bhagwan. ಇಲ್ಲಿ ಶ್ರೀ ಭಗವಾನ್ ಹೇಳ್ತಾ ಇದ್ದಾರೆ, ಲಿಸನಿಂಗ್ ಮೇಕ್ಸ್ ಯುವರ್ ರಿಲೇಶನ್ಶಿಪ್ ವಿತ್ ಅದರ್ ಹೆಲ್ದಿಯರ್ ಅಂಡ್ ಬ್ಯೂಟಿಫುಲ್ ಅಂತ ಹೇಳ್ತಾ ಇದ್ದಾರೆ. ಕೇಳೋದು ನಮ್ಮ ಬಾಂಧವ್ಯಗಳನ್ನ ದೃಢಪಡಿಸುತ್ತೆ ಮತ್ತು ಆರೋಗ್ಯವಾಗಿ ಮಾಡುತ್ತೆ ಮತ್ತು ಸುಂದರವಾಗಿ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಪೋಸ್ ಇವತ್ತು ಒಬ್ಬ ಭಕ್ತರಿದ್ರು, ಅವ್ರ ತಂದೆ ಜೊತೆಗೆ ಅವ್ರು ಮಾತಾಡೋದು ಬಹಳ ಕಷ್ಟ ಆಗ್ತಿತ್ತು. ಯಾಕೆ ಅಂತಂದ್ರೆ ಅವರ ತಂದೆ ಕಣ್ಣನ್ನ ನೋಡಿ ಇವರು ಮಾತಾಡ್ತಾ ಇರ್ಲಿಲ್ಲ. ಒಂದು ದಿನ ಈ ಲಿಸನಿಂಗ್ ಟೀಚಿಂಗ್ಸ್ ಅನ್ನೋದನ್ನ ಅವರು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡ್ರು. ಆಮೇಲೆ ಅವರ ತಂದೆ ಏನ್ ಹೇಳ್ತಾ ಇದ್ದಾರೋ ಅದನ್ನ ಅಟೆನ್ಷನ್ ಪೇ ಮಾಡೋದಕ್ಕೆ ಇವ್ರ ಕೈಯಲ್ಲಿ ಆಯ್ತು. ಆಮೇಲೆ ಅಟೆನ್ಷನ್ ಪೇ ಮಾಡಿದಾಗ ಅವರೊಳಗಡೆ ಒಂದು ಡಿಸ್ಕಂಫರ್ಟ್ ಇತ್ತು, ಒಂದು ಅಸೌಕರ್ಯ ಇತ್ತು, ಒಂದು ಕಿರಿಕಿರಿ ಭಾವನೆ, ಒಂದು ಕೋಪ ಅನ್ನೋದು ಇತ್ತು. ಒಳಗಡೆ ಅವರು ಯೋಚನೆ ಮಾಡ್ತಾ ಇದ್ರು, ಯಾಕೆ ಈ ಭಾವನೆ ಬರ್ತಾ ಇದೆ? ನಮ್ಮ ತಂದೆ ಮಾತಾಡ್ತಿದ್ರೆ ನನ್ನ ಒಳಗಡೆ ಯಾಕೆ ಈ ಒಂದು ಅಸೌಕರ್ಯ, ಯಾಕೆ ಒಂದು ಈ ಕಿರಿಕಿರಿ, ಯಾಕೆ ಈ ಕೋಪ ಅಂತ ಹೇಳಿ ಅವರು ಆ ಭಾವನೆ ಮೇಲೆ ಒಂದು ಅಟೆನ್ಷನ್ ಅನ್ನ ಪೇ ಮಾಡಿದ್ರು, ಅಲ್ಲಿ ಗಮನ ಸಲ್ಲಿಸಿದ್ರು ಅದ್ರ ಮೇಲೆ. ಆಗ ಅವರು ಆ ಗಮನ ಯಾವಾಗ ನಿಲ್ಸಿದ್ರು ಅದರ ಒಂದು ಡೀಪ್ ರೂಟ್ಗೆ ಕರ್ಕೊಂಡು ಹೋಯ್ತು ಮನಸ್ಸು. ಎಲ್ಲಿ ಹೋಯ್ತಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಇವರ ತಂದೆ ಬಂದು ಇವನನ್ನ ಮತ್ತೆ ಇವರ ಅಣ್ಣನನ್ನ ಹೋಲಿಸ್ಬಿಟ್ಟು ಎಲ್ಲ ಕ್ಲಾಸ್ಮೇಟ್ಸು ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದ್ರೆ ಅವ್ರ ಮುಂದೆ ಅವರನ್ನ ಅವಮಾನ ಮಾಡೋದು ಆ ಹುಡುಗನ್ನ. ಸೊ ಈ ಕೋಪ ಡೀಪ್ ರೂಟೆಡ್ ಆಗಿ ಅಲ್ಲಿತ್ತು. ಸೊ ಅವ್ರಿಗೆ ಅದು ಕಾಣಿಸ್ತು. ಆಮೇಲೆ ಇವ್ರು ಅದನ್ನ ನೆನೆಸ್ಕೊಂಡ ನಂತರ ಅಮ್ಮ ಭಗವಾನ್ ಅಂತ ಪ್ರೇ ಮಾಡಿದ್ರು. ಅಮ್ಮ ಭಗವಾನ್, ಈ ನೋವು ನನ್ನ ತಂದೆ ಮೇಲೆ ಇದ್ದಿದ್ದ ನೋವನ್ನ ತೆಗೆದು ಹಾಕಿ ಅಂತ ಇವರು ಕೇಳಿದ್ರು. ಯಾವಾಗ ಅದನ್ನ ಪೇನನ್ನ ನೋಡಿದ್ರು ಆ ಚಾರ್ಜ್ ಹೊಟ್ಟೋಯ್ತು. ಆಮೇಲೆ ಆ ಡಿಸ್ಕಂಫರ್ಟ್ ಏನಿತ್ತು ಅದು ಹೊಟ್ಟೋಯ್ತು. ಒಳಗಡೆ ಒಂದು ಕಂಫರ್ಟಬಲ್ ಫೀಲಿಂಗು ಅವರ ತಂದೆ ಮೇಲೆ ಬಂತು. ಆ ಪ್ರೀತಿ, ಆ ಕೃತಜ್ಞತೆ ಇದೆಲ್ಲ ಕೂಡ ಅವ್ರ ತಂದೆ ಮೇಲೆ ಬಂತು. ಸೊ ಇವತ್ತು ಅವ್ರಿಗೆ ತುಂಬ ಚೆನ್ನಾಗಿ ಆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಿದೆಯೋ ಅದೆಲ್ಲ ಕ್ಲಿಯರ್ ಆಗೋಯ್ತು. ಫಾದರ್ ಜೊತೆಗೆ ರಿಲೇಶನ್ಶಿಪ್ ಸೂಪರ್ ಆಗಾಯ್ತು. ಅದಕ್ಕೆ ಭಗವಾನ್ ಹೇಳ್ತಿದ್ದಾರೆ, ನಾವು ಬಾಂಧವ್ಯಗಳಲ್ಲಿ ನಾವು ಈ ಕೇಳೋದನ್ನೋದು ನಾವು ಪ್ರಾಕ್ಟೀಸ್ ಮಾಡಬೇಕು. ಯಾವಾಗ ಅದನ್ನ ಕೇಳ್ತಾ ಇರ್ತೀವೋ, ಕೇಳಿದ ನಂತರ ಯಾರು ಬೇರೆಯವ್ರು ಏನು ಹೇಳ್ತಾರೋ ಅದನ್ನ ಕೇಳಿದ ನಂತರ ನಮ್ಮ ಒಳಗಡೆ ಏನು ನಡೀತಾ ಇದೆ ಆ ಅಟೆನ್ಷನ್ ಅನ್ನ ಪೇ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆವಾಗ ಎಲ್ಲ ಬಾಂಧವ್ಯಗಳು ದೃಢವಾಗಿರುತ್ತೆ ಅಂತ ಹೇಳಿ ಈ ಟೀಚಿಂಗ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ಶ್ರೀ ಭಗವಾನ್ಸ್ ಕೋಟ್ಸ್. ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಭಯ ಅನ್ನೋದು ನಮ್ಮ ಊಹೆಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ.
ಫಿಯರ್ ಇಸ್ ಓನ್ಲಿ ಇನ್ ಆಂಟಿಸಿಪೇಷನ್ ಅಂತ ಹೇಳ್ತಿದ್ದಾರೆ. ಒಬ್ಬ ವ್ಯಕ್ತಿ ಬೆಟ್ಟವನ್ನ ಹತ್ತಿದ್ದ. ಸಡನ್ ಆಗಿ ಕಾಲ್ ಜಾರಿ ಅವನು ಕೆಳಗಡೆ ಬಿದ್ದೋಗ್ತಾನೆ. ಆವಾಗ ಒಂದು ಮರದ ರಂಬೆಯನ್ನ ಅವನು ಹಾಗೆ ಇಟ್ಕೊಂಡಿರ್ತಾನೆ. ಇಟ್ಕೊಂಡಿರ್ಬೇಕಾದ್ರೆ ಇಡೀ ದಿನ ಅವನು ಆ ಚಳಿಲಿ ನಡುತ್ತಾ ಇರ್ತಾನೆ. ಎಲ್ಲಿ ನಾನು ಆ ಮರವನ್ನ ಆ ಕೊಂಬೆ ಬಿಟ್ಟು ಬಿಟ್ರೆ ನಾನು ಸತ್ತೋಗ್ತೀನೇನೋ ಅಂತ ಹೇಳಿ ಅನ್ಕೊಳ್ತಾ ಇರ್ತಾನೆ. ಆದ್ರೆ ಅವನು ಆಮೇಲೆ ರಿಯಲೈಸ್ ಆಗ್ತಾನೆ, ಅಯ್ಯೋ ಒಂದೇ ಒಂದು ಅಡಿ ದೂರ ಅವನು ಇದಾನಷ್ಟೇ ಭೂಮಿಗೆ ಅಂತ ಹೇಳಿ ಆಮೇಲೆ ಅವನು ನೋಡ್ತಾನೆ. ಅವಾಗ ಅದನ್ನ ನೋಡಿದ ತಕ್ಷಣ ಏನಾಗ್ಬಿಡುತ್ತೆ, ಭಯ ಅನ್ನೋದು ಮಾಯ ಆಗ್ಬಿಡುತ್ತೆ. ಸೊ ಅಲ್ಲಿ ತನಕ ಅವನಿಗೆ ಇದ್ದಿದ್ದು ಅವನ ಭ್ರಮೆಯಲ್ಲಿತ್ತು. ಎಲ್ಲಿ ನಾನು ಅದನ್ನ ಬಿಟ್ರೆ, ಆ ಕೊಂಬೆ ಬಿಟ್ಬಿಟ್ರೆ ನಾನು ಬಿದ್ದೋಗ್ತೀನಿ, ನಾನು ಪ್ರಾಣ ಕಳ್ಕೊಳ್ತೀನಿ ಅಂತ. ಅದನ್ನ ನೋಡಿದ ತಕ್ಷಣ ಅವನ ಭಯ ಮಾಯ ಆಯ್ತು. ಅದಕ್ಕೆ ಇವತ್ತು ಭಯ ಅನ್ನೋದು ವಾಸ್ತವ ಅಲ್ಲ, ನಾವು ಅದನ್ನ ಹಿಡ್ಕೊಂಡು ಅದನ್ನ ನಿಜ ಅಂತ ಹೇಳಿ ಅನ್ಕೊಂಡ್ಬಿಡ್ತಾ ಇದ್ದೀವಿ. ಸೊ ಸಪೋಸ್ ಇವತ್ತು ನೀವು ಹೋಲ್ ವೀಕು ಟೆನ್ಷನ್ ಆಗಿ ಹೋಗ್ತಾ ಇದ್ದೀರಾ, ಸೆಮಿನಾರಲ್ಲಿ ಇದನ್ನ ಅದನ್ನ ಮಾಡ್ಬೇಕಂತ ಹೇಳಿ ಅನ್ಕೊಳ್ತಾ ಇದ್ದೀರಾ. ಸೊ ಆಕ್ಚುಲಿ ಏನಾಗ್ಬಿಡುತ್ತೋ, ಸೆಮಿನಾರಲ್ಲಿ ಯಾರು ಏನ್ ಅಂದ್ಬಿಡ್ತಾರೋ ಅಂತ ಹೇಳಿ ಹೊರಗಡೆ ತುಂಬಾ ಭಯ ಆಗ್ತಾ ಇದೆ. ನಕ್ ಬಿಟ್ರೆ ಏನಾಗುತ್ತೋ ಅಂತ ಏನೇನೋ ಊಹಿಸ್ಕೊಳ್ತಾ ಇದ್ದೀರಾ. ಆದ್ರೆ ನೀವು ಹೋಗಿ ಸೆಮಿನಾರ್ ಮಾಡಿದ ತಕ್ಷಣ ಎಲ್ಲರೂ ಫುಲ್ ಅಟೆಂಟಿವ್ ಆಗಿದ್ರು, ತುಂಬಾ ಕ್ಲಾಪ್ಸ್ ಹೊಡಿದ್ರು, ತುಂಬಾ ಚೆನ್ನಾಗಿ ಅನ್ನಿಸ್ತು. ಆದ್ರೆ ಆಮೇಲೆ ರಿಯಲೈಸ್ ಆದ್ರಿ, ಓಹೋ ಭಯ ಅನ್ನೋದು ನಿಜವಾಗ್ಲೂ ನನ್ನ ಒಂದು ಊಹೆಲಿತ್ತು, ನಿಜವಾಗ್ಲೂ ಅಲ್ಲಿ ವಾಸ್ತವ ಇಲ್ಲ ಅಂತ ಹೇಳಿ ಅವ್ರಿಗೆ ಕ್ಲಾರಿಟಿ ಬಂತು. ಸೊ ಇದನ್ನ ನಾವು ಯಾವಾಗ ಅಬ್ಸರ್ವ್ ಮಾಡ್ಕೊಳ್ತಾ ಇರ್ಬೇಕು. ಇದು ಮೊದಲನೇ ಟೀಚಿಂಗು. ಎರಡನೇದು ಬಂದು ವೆನ್ ಯು ಆರ್ ಫೋಕಸ್ಡ್ ಆಲ್ ಥಿಂಗ್ಸ್ ಫಾಲ್ ಇನ್ ಟು ಪ್ಲೇಸ್ ಅಂತ ಹೇಳ್ತಾರೆ. ಯಾವಾಗ ನೀನು ಫೋಕಸ್ ಮಾಡ್ತೀಯೋ ಆವಾಗ ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಹುಡುಗ ಇದ್ದ ವಿಲೇಜ್ ಅಲ್ಲಿ. ಅವನು ತುಂಬಾ ಇಷ್ಟ ಅವನಿಗೆ ಚೆನ್ನಾಗಿ ಓದಬೇಕು, ಡಾಕ್ಟರ್ ಆಗಬೇಕು ಅಂತ. ಅದೇ ತುಂಬಾ ಹಾರ್ಡ್ ವರ್ಕ್ ಮಾಡ್ದ, ಒಳ್ಳೆ ಮಾರ್ಕ್ಸ್ ಬಂತು. ಈಗ ಅವನನ್ನ ಇಂಟರ್ವ್ಯೂಗೆ ಕರೆದಿದ್ದಾರೆ. ಸೊ ಮೆಡಿಕಲ್ ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಅವನು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಅವ್ರ ತಂದೆ ಜೊತೆಗೆ ಆ ಪಕ್ಕದಲ್ಲಿರುವಂತ ಪ್ಯಾಸೆಂಜರು ಇವರನ್ನ ನೋಡ್ಬಿಟ್ಟು ಕೇಳ್ತಾರೆ, ಯಾಕೆ ನಿನ್ ಮಗ ಅಷ್ಟು ಸ್ಯಾಡ್ ಆಗಿದ್ದಾನೆ ಅಂತ. ಆಗ ಅವ್ರ ತಂದೆ ಹೇಳ್ತಾರೆ, ನನ್ನ ಮಗನ ಆಸೆ ಬಂದು ಡಾಕ್ಟರ್ ಆಗ್ಬೇಕಂತ, ಆದ್ರೆ ಈಗ ಹೇಗೆ ಇಂಟರ್ವ್ಯೂ ಆಗುತ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ಟೆನ್ಷನ್ ಆಗಿದ್ದಾನೆ, ಅದಕ್ಕೆ ಅವನಿಗೆ ಸ್ಯಾಡ್ ಆಗಿದ್ದಾನೆ ಅಂತ ಹೇಳ್ತಾರೆ. ಆಗ ಪಕ್ಕದಲ್ಲಿರುವಂತ ಪ್ಯಾಸೆಂಜರು, ಆ ಪ್ರಯಾಣಿಕ, ನಾನು ನಿಮಗೊಂದು ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ, ಇವ್ರ ಹತ್ರ ಹೋಗಿ ನೀನು ಭೇಟಿಯಾಗು, ನಿನಗೆಲ್ಲ ಚೆನ್ನಾಗಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಇದೆಲ್ಲ ಆದ ನಂತರ ಮಾರನೇ ದಿನ ಆ ಕಾಲೇಜ್ಗೆ ಹೋಗಿ ಆ ವಿಸಿಟಿಂಗ್ ಕಾರ್ಡನ್ನು ತೋರಿಸ್ತಾರೆ. ಆಮೇಲೆ ಅವರು ಕಾಲೇಜ್ ಚೇಂಬರ್ಗೆ ಕಳಿಸ್ದಾಗ ಅವ್ರು ಅಲ್ಲಿ ಹೋಗಿ ನೋಡಿದಾಗ ಆ ಪಕ್ಕದಲ್ಲಿ ಯಾರು ಕೂತ್ಕೊಂಡು ಪ್ರಯಾಣ ಮಾಡಿದ್ನೋ ಆ ಕಾಲೇಜ್ಗೆ ಅವನೇ ಡೀನ್ ಆಗಿರ್ತಾನೆ. ಅವನನ್ನು ನೋಡಿದ ತಕ್ಷಣ ಶಾಕ್ ಆಗಿಬಿಡುತ್ತೆ. ಆವಾಗ ಆ ವ್ಯಕ್ತಿಗೆ ಕರೆದು ಬಿಟ್ಟು ಹೇಳ್ತಾರೆ, ನೀನು ಚಿಂತೆನೇ ಮಾಡಬೇಡ, ನಿನಗೆ ಸೀಟು ಖಾಯಮ್ಮು. ತುಂಬ ಜನರನ್ನ ನೋಡಿದ್ದೀನಿ, ಎಷ್ಟೆಷ್ಟೋ ಜನರಿಗೆ ಡಾಕ್ಟರ್ ಆಗಬೇಕಂತ, ಆದರೆ ನಿನ್ನಲ್ಲಿರುವಂಥ ತಪ್ಪನೆ ನಂಗೆ ತುಂಬ ಇಷ್ಟ ಆಯಿತು, ನಾನು ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ ಸೀಟು. ಸೊ ಅದಕ್ಕೆ ಇಲ್ಲಿ ಭಗವಾನ್ ಹೇಳ್ತಿದ್ದಾರೆ, ಯಾವಾಗ ನಮ್ಮೊಳಗಡೆ ತಪ್ಪನೆ ಇರುತ್ತೋ, ಯಾವುದು ಇದಾಗಲೇಬೇಕನ್ನೋ ಫುಲ್ ಫೋಕಸ್ಡ್ ಆಗಿರ್ತೀವೋ, ಇಡೀ ವಿಶ್ವ ನಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ವೆನ್ ಯು ಫೋಕಸ್ ಆಲ್ ಥಿಂಗ್ಸ್ ಫಾಲ್ ಇನ್ ಟು ಪ್ಲೇಸ್ ಅಂತ ಹೇಳ್ತಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ಒಂದು ಪವಾಡ ನೋಡೋಣ. ನಮಸ್ತೆ. ಶ್ರೀ ಕಲ್ಕಿಯ ಇಂದಿನ ಪವಾಡವನ್ನು ಕೇಳೋಣ. ನಾನು ತ್ರಿಸೂರ್ನ ಮೋಹನ್ ದಾಸ್. ಅತ್ಯಂತ ಕೃತಜ್ಞತೆಯಿಂದ ನಾನು ಪರಾಕಾಷ್ಠೆಯಲ್ಲಿದ್ದ ಸಾಂಕ್ರಾಮಿಕದ ಸಮಯದಲ್ಲಿ ನನ್ನ ಮಗನ ಜೀವನವನ್ನು ರಕ್ಷಿಸಿದ ಪವಾಡವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನನ್ನ ಮಗ ಶಿಜಿತ್ ಕೋವಿಡ್ಗೆ ತುತ್ತಾಗಿದ್ದ ಮತ್ತು ಅವನನ್ನು ಎರ್ನಾಕುಲಂನ ಸನ್ರೈಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಲ್ಲಿ ಅವನಿಗೆ ತೀವ್ರ ನ್ಯುಮೋನಿಯಾ ಎಂದು ಕಂಡುಹಿಡಿಯಲಾಯಿತು ಮತ್ತು ಅವನ ಸ್ಥಿತಿಯು ಗಂಭೀರವಾಗಿತ್ತು. ಅವನನ್ನು ಕೂಡಲೇ ವೆಂಟಿಲೇಟರ್ನಲ್ಲಿ ಹಾಕಲಾಯಿತು ಮತ್ತು ವೈದ್ಯರುಗಳು ಅವನು ವೆಂಟಿಲೇಟರ್ನಲ್ಲಿ ಕಡೇ ಪಕ್ಷ 5 ದಿನಗಳು ಇರಬೇಕೆಂದು ನಮಗೆ ತಿಳಿಸಿದರು. ಅದಾದ ನಂತರವಷ್ಟೇ ಅವನ ಸ್ಥಿತಿಯ ಬಗ್ಗೆ ಏನಾದರೂ ಹೇಳಲು ಸಾಧ್ಯವೆಂದು ತಿಳಿಸಿದರು.
ನಾವು ನಿರಂತರವಾಗಿ ಸಾಮೂಹಿಕ ಮೂಲಮಂತ್ರ ಜಪವನ್ನು ಅವನ ಚೇತರಿಕೆಗಾಗಿ ನಡೆಸಿದೆವು. ನನ್ನ ಮಗನ ಮೇಲೆ ಶ್ರೀ ಕಲ್ಕಿ ಅಮ್ಮ ಭಗವಾನರು ಅವರ ಆಶೀರ್ವಾದವನ್ನು ಸುರಿಸಿದರು. 2 ದಿನಗಳೊಳಗೆ ಅವನ ಸ್ಥಿತಿಯು ಶೀಘ್ರ ಸುಧಾರಣೆಯನ್ನು ಹೊಂದಲು ಪ್ರಾರಂಭವಾಯಿತು. ಸ್ವಲ್ಪ ಸಮಯದ ನಂತರ ಅವನನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು. ನನ್ನ ಅತ್ಯಂತ ಪ್ರೀತಿಯ ಅದ್ಭುತ ಪ್ರದಾತ ವೈದ್ಯೇಶ್ವರ ಪರಂಜ್ಯೋತಿ ಶ್ರೀ ಕಲ್ಕಿ ಅಮ್ಮ ಭಗವಾನರಿಗೆ ಅನಂತಾನಂತ ಧನ್ಯವಾದಗಳು. ಇಷ್ಟು ಅದ್ಭುತವಾದ ಪವಾಡವನ್ನು ಈಗ ನಾವು ನೋಡಿದ್ವಿ. ಈಗ ನಾವು ಪ್ರಾರ್ಥನೆ ಮಾಡೋಣ. ಈ ಎಲ್ಲ ಬೋಧನೆಗಳು ನಮ್ಮ ಜೀವನದಲ್ಲಿ ವಾಸ್ತವವಾಗಬೇಕು, ಅದು ರಿಯಲೈಸೇಷನ್ ರೂಪದಲ್ಲಿ ನಮಗೆ ಆಗ್ಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಈ ಭಜನೆಯಲ್ಲಿ ಭಾಗವಹಿಸೋಣ. ಇಲ್ಲಿಗೆ ನಾವು ಈ ಸತ್ಸಂಗವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ತೆ.